ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ನಮ್ಮ ಈಗ ನಿಮಗೆ ಗೊತ್ತಿದ್ದಂಗೆ ಈ ಸ್ವತಂತ್ರ ಏನು ಹೋರಾಟಕ್ಕಾಗಿ ಏನೊಂದು ಉದ್ಯಾನವನ ಅದ ಬೆಂಗಳೂರಿನಲ್ಲೇ, ಅಲ್ಲಿ ನಿರಂತರವಾಗಿ ಏನಪ್ಪ ಅಂತಂದ್ರೆ ಈ ಹೋರಾಟದ ಜನ ಬಂದು ಕೊಡ್ತಾ ಇರ್ತಾರೆ. ತಮ್ಮಗಾದಂಥ ಅನ್ಯಾಯಗಳ ಬಗ್ಗೆ ಸರ್ಕಾರಕ್ಕೆ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ನಮಗೆ ಪರಿಹಾರ ಮಾಡಲಿ ಅಂತ. ಈಗ ಅಕ್ಷರ ದಾಸೋಹ ಕಾರ್ಮಿಕರು ಪ್ರತಿಭಟನೆ ಶುರುವಾಗಿದೆ. ಅಕ್ಷರ ದಾಸೋಹ ಮಾಡೋದು ನಿಮ್ಗೆ ಗೊತ್ತಾಗಿದೆ. ಮಧ್ಯಾಹ್ನ ಬಿಸಿ ಊಟದ ಜನ ಪಾಪ ಎಷ್ಟು ಕೊಡ್ತಾರೆ, ಅವ್ರಿಗೆ ಏನು ಕೊಡ್ತಾರೆ ನಿಮಗೆ ಗೊತ್ತದ. ಅದು ಸರಿಯಾಗಿ ಬರೋದಿಲ್ಲ 5ನೇ ತಾರೀಕಿಗೆ ಅನ್ನುವಂಥ ಮಾತು. ನಾವು ದುಡಿತಾ ಇದ್ದೀವಪ್ಪ, ನಾವು ಬರ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಕನಿಷ್ಠ ವೇತನ ನಮಗೂ ಕೊಡ್ರಿ, ಕನಿಷ್ಠ ವೇತನ ಕೊಡ್ರಿ ಅವ್ರು ಬೆಳ್ಕೊಳ್ತಾ ಇದ್ದಾರೆ. ನಾವು ಒಂದಿಷ್ಟು ಏನಪ್ಪ ಅಂತಂದ್ರೆ ಜೀವ ವಿಮೆ ಯೋಜನೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಕೇಳೋದು ಸಹಜದ. ಯಾಕಪ್ಪ ಅಂದರೆ ಅವ್ರು ಮಧ್ಯಾಹ್ನ ಬಿಸಿ ಊಟವನ್ನು ಮಾಡೋದ್ರಿಂದ ಇವತ್ತು ಮಧ್ಯಾಹ್ನದ ಶಿಕ್ಷಣ ಕಲಿತಿರುವಂಥ ಮಕ್ಕಳಿಗೆ ಒಂದು ಅನುಕೂಲ ಆಗ್ಯದ, ಇಲ್ಲಂತಲ್ಲ. ರಾಜ್ಯದ ತುಂಬ ಇದೊಂದು ಯಶಸ್ವಿ ಪ್ರೋಗ್ರಾಮ್ ಅನ್ನೋದು ಎರಡು ಮಾತಿಲ್ಲ. ಯೋಜನೆಗಳು ಹಾಕೋದು ಮುಖ್ಯ ಅಲ್ಲ, ಅದು ನಿರಂತರ ನಡೆಯೋದು ಅಷ್ಟೇ ಮುಖ್ಯ. ಅದಕ್ಕೆ ನಡೆಯೋದಕ್ಕೆ ಯಾರು ಬೇಕಪ್ಪ ಅಂದರೆ ದುಡಿಯೋ ಕಾರ್ಮಿಕರು. ಆದರೆ ಕಾರ್ಮಿಕರ ಬದುಕನ ಅತಂತ್ರ ಇದ್ದಾಗ ಅವರು ಯಾವ ರೀತಿ ದುಡ್ಲಿಕ್ಕೆ ಸಾಧ್ಯದ, ಅದು ಯಶಸ್ವಿಯಾಗಲಿಕ್ಕೆ ಎಷ್ಟು ಸಾಧ್ಯದ ಅಂತ ಇದನ್ನು ನಾವು ನೋಡ್ಬೇಕಾದ್ರೆ ಹಿಂಗೆ ನಿರಂತರ ನಡೆದವರು. ಒಮ್ಮೆ ಆಶಾ ಕಾರ್ಯಕರ್ತೆಯರು ಬರ್ತಾರೆ, ಆನಂತರ ಅಂಗನವಾಡಿ ಕಾರ್ಯಕರ್ತೆಯರು ಶುರು ಮಾಡ್ತಾರೆ. ಈಗ ಅಕ್ಷರ ದಾಸೋಹದ ಕಾರ್ಯಕರ್ತರು ಶುರು ಮಾಡಿದ್ದಾರೆ, ಕಾರ್ಮಿಕರು ಶುರು ಮಾಡಿದ್ದಾರೆ. ನಮಗೆ ಬದುಕೋದು ಅನುಕೂಲ ಮಾಡಿಕೊಡ್ರಿ, ಬದುಕೋದಕ್ಕೆ ಅನುಕೂಲ ಮಾಡಿಕೊಡ್ರಿ. 10,000 ಅಥವಾ 10-15,000 ಅಷ್ಟೇ, ಭಾಳ ಕೇಳೋದು ನಾವು. ಅಷ್ಟು ಸತಿ ಕೊಡ್ಲಾರ ಸತಿ ಒಳಗೆ ನಮ್ಮ ಸರ್ಕಾರ ಐತಿ ಅನ್ನೋದು ಈಗಾಗಲೇ ಇದು ಸ್ಪಷ್ಟ ಆಗ್ತಾ ಹೋಗುವಂಥ ವಿಷಯ. ಯಾಕಂದ್ರೆ ಯಾವುದೇ ಯೋಜನೆಯನ್ನು ಹಾಕ್ಕೊಂಡ್ರೆ ಅದರಿಂದ ದೀರ್ಘಕಾಲೀನವಾದಂಥ ಒಂದು ಸಹಾಯ ಸಹಕಾರ ಜನರಿಗೆ ಆಗಲಿ ಅನ್ನೋ ಉದ್ದೇಶದ ಒಳ್ಳೆಯ ಉದ್ದೇಶ ಶುರು ಮಾಡಿದ್ದ. ಆದರೆ ಇವತ್ತು ತೊಂದರೆ ಕೊಡ್ತಾಯಿದೆ ಜನಸಾಮಾನ್ಯರಿಗೆ ಅಂತೇಳಿ. ಒಂದು ಕಡೆ ನೋಡಿ ನಮ್ಮ ಇನ್ವೆಸ್ಟ್ ಕರ್ನಾಟಕ ಅಂತೇಳಿ ದೊಡ್ಡ ದೊಡ್ಡ ನಮ್ಮ ಎಲ್ಲ ಬರ್ತಾ ಇದ್ದಾರೆ ಈ ಇನ್ವೆಸ್ಟರ್ಸು. ಅದು ನೋಡಿದಾಗ ಹಿಂದೂ ಸಾಕಷ್ಟು ಬಂದಾರಪ್ಪ. 10 ಲಕ್ಷ ಕೋಟಿ, 20 ಲಕ್ಷ ಕೋಟಿ, 30 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ನಾವು 2ನೇ ನಂಬರ್ ಇದ್ದೀವಿ ಇದೆಲ್ಲ ಹೇಳ್ತಾ ಇದ್ದಾರೆ. ಸರಿ, ಎಲ್ಲನೂ ಒಪ್ಪುನು. ಆದರೆ ಈ ಜನರಿಗೆ ಸರಿಯಾದ ಸಂಬಳ, ಅದು ಪಗಾರ ಕೊಡಲಿಕ್ಕೆ ನಮ್ಮ ಸರ್ಕಾರಗಳಿಗೆ ಯಾಕೆ ಆಗ್ತಾ ಇಲ್ಲ ಅಂತ